ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸುಮಾ ಸ್ಟೋರೀಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ದೀಪಾವಳಿ ಶುಭಾಶಯಗಳು. ನರಕ ಚತುರ್ದಶಿ, ಲಕ್ಷ್ಮೀ ಪೂಜೆ ಹಾಗೂ ಬಲಿಪಾಡ್ಯಮಿಯ ಶುಭಾಶಯಗಳು. ಫ್ರೆಂಡ್ಸ್ ನೋಡಿ, ನಮ್ಮನೆ ಲಕ್ಷ್ಮೀ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿ. ಫ್ರೆಂಡ್ಸ್, ನಾವು ಈ ಸಾರಿ ತುಮಕೂರಲ್ಲೂ ಮಾಡಿಲ್ಲ, ಊರಲ್ಲೂ ಮಾಡಿಲ್ಲ. ಈ ಸಾರಿ ಬೆಂಗಳೂರಲ್ಲಿ ನಮ್ಮ ಮಗನ ಮನೇಲಿ ಹಬ್ಬ ಮಾಡಿದ್ದೀವಿ. ಹೇಗೆ ನಾವು ಪೂಜೆ ಮಾಡಿದ್ದೀವಿ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿ. ಫ್ರೆಂಡ್ಸ್, ಯಾವಾಗಲೂ ತುಮಕೂರಲ್ಲಿ ಮಾಡ್ತಿದ್ವಿ, ಇಲ್ಲಾಂದರೆ ಹಳ್ಳೀಲಿ ಹಬ್ಬಗಳು ಮಾಡ್ತಿದ್ವಿ. ಈ ಸಾರಿ ನಾವು ನಮ್ಮ ಮಗನ ಮನೇಲಿ ಬೆಂಗಳೂರಲ್ಲಿ ಬಂದು ಮಾಡಿದ್ದೀವಿ. ಯಾಕಂದರೆ ಅವ್ರಿಗೂ ನೆಕ್ಸ್ಟು ಸೊಸೆ ಮಕ್ಕಳಿಗೆ ಎಲ್ಲರಿಗೂ ಯಾವ ಥರ ಪೂಜೆ ಮಾಡಬೇಕು ಅಂತ ಅವರೆಲ್ಲ ಗೊತ್ತಾಗಬೇಕಲ್ಲ. ನಮ್ಮ ಸಂಪ್ರದಾಯಗಳೆಲ್ಲ ಅವ್ರಿಗೆ ತಿಳಿಸಿ ಹೇಳಬೇಕಾಗಿತ್ತಲ್ಲ. ಹಾಗಾಗಿ ಮಾಡಿದ್ದಾರೆ ನೋಡಿ. ಅವರು ನಮ್ಮ ದೊಡ್ಡ ಸೊಸೆ ಮಗ, ಅವಳೇ ಎಲ್ಲ ಅಲಂಕಾರ ಮಾಡಿ ಎಲ್ಲ ಡೆಕೋರೇಷನ್ ಮಾಡಿ ಅವಳೇ ಪೂಜೆ ಮಾಡ್ತಾಯಿದ್ದಾಳೆ ನೋಡಿ. ಫಸ್ಟ್ ಡೇ ಪೂಜೆ. ಹಾಗೆ ನಮ್ಮ ಪಾಪನು ನಿಂತಿದ್ದಾಳೆ. ಅವಳು ನಾನು ಪೂಜೆ ಮಾಡ್ತೀನಿ ಕೊಡು ಕೊಡು ಅಂತ ಕೇಳ್ತಾಯಿದ್ಲು ನೋಡಿ. ಅವಳೇ ಎಲ್ಲ ರೆಡಿ ಮಾಡ್ಕೊಂಡು ಅವಳೇ ಪೂಜೆ ಮಾಡಿದ್ದಾಳೆಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನೋಡಿ. ಫ್ರೆಂಡ್ಸ್, ನಾನು ಮಡ್ಲಾಕಿಗೆ ಸೀರೆ ಇಡೋದು ಮರ್ತ್ಬಿಟ್ಟಿದ್ದೆ, ಹಾಗಾಗಿ ಸೀರೆ ತಂದು ಇಡ್ತಾಯಿದ್ದೀನಿ ನೋಡಿ. ನಾನು ಪಾಪು ಎತ್ಕೊಂಡಿದ್ದೀನಿ. ಅವಳೆಲ್ಲ ಪೂಜೆ ರೆಡಿ ಮಾಡಿ ಎಲ್ಲ ಪೂಜೆ ಮಾಡಿದ್ದಾಳೆ. ಸೊ ಲಕ್ಷ್ಮೀ ಪೂಜೆ ಮಾಡಿದ್ದೀವಿ. ಫಸ್ಟ್ ಡೇ ಮಾಡಿದ್ದೀವಿ. ಫಸ್ಟ್ ಡೇ ಸೋಮವಾರ ಸಂಜೆನೇ ಮಾಡಿದ್ವಿ. ಮಂಗಳವಾರನೂ ಮಾಡಿದ್ದೀವಿ ಫ್ರೆಂಡ್ಸ್. ಸೋಮವಾರ ಇದು ಫಸ್ಟ್ ಡೇ ಪೂಜೆ. ಸೇಮ್ ಸೆಕೆಂಡ್ ಡೇ ಪೂಜೆನೂ ಇದೇ ಥರ ಇದೆ ನಮ್ಮ ಮನೇಲಿ. ಫಸ್ಟ್ ಡೇನೇ ತುಂಬ ಚೆನ್ನಾಗಿ ಮಾಡಿದ್ವಿ. ಹಬ್ಬ ಎಲ್ಲ ಮಾಡಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಎಲ್ಲ ಫ್ಯಾಮಿಲಿ ಫುಲ್ ಒಟ್ಟಿಗೆ ಇದ್ವಲ್ಲ ಫ್ರೆಂಡ್ಸ್. ಹಾಗಾಗಿ ತುಂಬ ಖುಷಿ ಆಯಿತು. ಯಾವಾಗಲೂ ನಾವು ತುಮಕೂರಲ್ಲಿ ಹಬ್ಬ ಮಾಡ್ತಿದ್ವಿ, ಬೆಂಗಳೂರಲ್ಲಿ ಮಾಡ್ತಾ ಇರಲಿಲ್ಲ. ಹಳ್ಳೀಲಿ ಮಾಡ್ತಾಯಿದ್ವಿ. ನಮ್ಮ ಮಕ್ಕಳಿಗೆಲ್ಲ ರಜಾ ಕೊಡ್ತಾ ಇರಲಿಲ್ಲ, ಅವ್ರು ಬರ್ತಿರಲಿಲ್ಲ, ನಾವು ಮಾತ್ರ ಸೆಲೆಬ್ರೇಷನ್ ಮಾಡ್ತಿದ್ವಿ. ಆದರೆ ಹಬ್ಬ ಮಾಡಿದ ಖುಷಿನೇ ಇರ್ತಾ ಇರಲಿಲ್ಲ. ಈ ಸರಿ ಎಲ್ಲರೂ ಸೇರಿ ಹಬ್ಬ ಮಾಡಿದ್ದು ಖುಷಿ ಆಯಿತು. ಆದರೆ ನಮಗೆ ಚಿಕ್ಕ ಸೊಸೆ ಒಬ್ಬಳು ಬರಲಿಲ್ಲ. ಅವಳು MD ಮಾಡ್ತಾಯಿದ್ದಾಳಲ್ಲ ಕೋಲಾರ ಮೆಡಿಕಲ್ ಕಾಲೇಜಲ್ಲಿ, ಅವಳೊಬ್ಬಳು ಮಿಸ್ ಆಯಿತು. ಓಕೆ, ಇನ್ನೊಂದು 2 ವರ್ಷ ಅವಳು ಯಾವ ಹಬ್ಬಕ್ಕೂ ಜಾಯಿನ್ ಆಗಲ್ಲ, ಅವಳು ಓದಿ ಮುಗಿಯೋವರೆಗೂ ನೋಡಿ. ನಾನು ಲಕ್ಷ್ಮೀ ಕುಬೇರ ಪೂಜೆ ಎಲ್ಲ ಮಾಡಿದ್ದೀನಿ. ಎಲ್ಲ ನೈವೇದ್ಯ ಇಟ್ಟು ದೀಪಗಳಿಟ್ಟು ಅಲಂಕಾರ ಮಾಡಿದ್ದೀವಿ. ಹೇಗಿದೆ ನಮ್ಮ ಅಲಂಕಾರ? ನೀವು ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ನಿಮ್ಮ ಮನೇಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ವ್ಯೂಸ್ ನಮಗೆ ತುಂಬ ಮುಖ್ಯ ಆಗುತ್ತೆ. ನಿಮ್ಮ ಸಪೋರ್ಟ್ ನಮಗೆ ಇನ್ನೊಂದು ವಿಡಿಯೋ ಮಾಡೋಕ್ಕೂ ಆಗುತ್ತೆ. ಕಮೆಂಟ್ ಮಾಡಿ ಹೇಗೆ ನಾನು ವಿಡಿಯೋ ಮಾಡ್ತಿದ್ದೀನಿ, ಇನ್ನೂ ಯಾವ ಥರ ವಿಡಿಯೋ ಮಾಡಬೇಕು, ಇನ್ನೂ ಯಾವ ಥರ ನಾನಿನ್ನೂ ಇಂಪ್ರೂವ್ ಆಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಇದೇ ನಮ್ಮ ಮನೆ. ಇದು ಬೆಂಗಳೂರು ಮನೆ. ಇದು ಬಾಡಿಗೆ ಮನೆ ಫ್ರೆಂಡ್ಸ್. ಅದು ಇದಕ್ಕೆ ತುಂಬ ಚಿಕ್ಕದಾಗಿದೆ. ಇದಕ್ಕೆ 30,000 ಬಾಡಿಗೆ ಕೊಡ್ತಾಯಿದ್ದೀವಿ. ತುಮಕೂರಲ್ಲಿ ಎಲ್ಲ ದೊಡ್ಡ ಮನೆ ಇದ್ದು, ಇಲ್ಲಿ ಚಿಕ್ಕ ಮನೆ ನೋಡಿ. ಪೂಜೆ ಮಾಡೋಕ್ಕೆ ಜಾಗ ಇರಲಿಲ್ಲ, ಹಾಗಾಗಿ ನಾವು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಪೂಜೆ ಮಾಡಿದ್ದಾಯಿತು. ಇಷ್ಟೇ ಬಾಕ್ಸ್ ಇಟ್ಟು ನೋಡಿ. ಬೆಂಗಳೂರಲ್ಲಿ ಮನೆಗಳಲ್ಲಿ ದೇವ್ರ ಮನೆಯೇ ಇರಲ್ಲ. ಈ ಥರ ಒಂದು ಬಾಕ್ಸ್ ಇಟ್ಬಿಟ್ಟು ಅದಕ್ಕೆ ಒಂದು